ನೀವೇನಾದರೂ ಕನಕಪುರ ಮೇನ್ ರೋಡಲ್ಲಿ ಇದ್ದೀರಾ ಅಥವಾ ಕನಕಪುರ ರೋಡಲ್ಲಿ ಇದ್ದೀರಾ, ದಯವಿಟ್ಟು ಈ ಕಡೆಯಿಂದ ಬಂದರೆ ಉತ್ರಳ್ಳಿ ಕೆಂಗೇರಿ ರೋಡಿಂದ ತರಗಟ್ಪುರಕ್ಕೆ ತುರಳಿ ಫಾರೆಸ್ಟ್ ರೋಡು, ಅದು ಬಿಟ್ಟರೆ ಆ ಕಡೆಯಿಂದ ಕನಕಪುರ ರೋಡಿಂದ ಬಂದರೆ ಬೈಂಪಳ್ಯದಲ್ಲಿ 80 ಫೀಟ್ ರೋಡು. ನಿಮಗೆ ಎಂಥ ಫೀಲ್ ಕೊಡುತ್ತೆ ಅಂತಂದರೆ, ನೀವೇನಾದರೂ ಚಿಕ್ಕಮಂಗ್ಳೂರಿಗೆ ಹೋಗ್ಬೇಕಪ್ಪ ಈ ವೆದರ್ಗೆ ಅಥವಾ ಮಡಿಕೇರಿಗೆ ಹೋಗ್ಬೇಕಪ್ಪ ಅಂತಂದರೆ ಅದಕ್ಕಿಂತ ಹೆಚ್ಚಾಗಿ ಫೀಲ್ ಕೊಡುತ್ತೆ. ತುಂಬಾ ನನಗೆ ಕಬ್ಬನ್ ಪಾರ್ಕ್ ಬಿಟ್ಟರೆ ನೆಕ್ಸ್ಟು ಮಡಿಕೇರಿ, ಮಲೆನಾಡು ಇದನ್ನೆಲ್ಲ ಮರೆಸಿ ನಾವು ಬೆಂಗಳೂರಲ್ಲೇ ಇದ್ದೀವಿ ಅನ್ನೋದನ್ನ ಮರೆಸುವಂಥ ಒಂದು ಪ್ಲೇಸು ತುರಳ್ಳಿ ಫಾರೆಸ್ಟು. ನಿಜವಾಗ್ಲೂ 1 ಕಿಲೋಮೀಟರ್ ನಾವೇನು ಜರ್ನಿ ಮಾಡ್ತೀವಲ್ಲ ಈ ಫಾರೆಸ್ಟ್ ಒಳಗಡೆ, ನಿಮಗೆ ಮಳೆ ಬರ್ತಾ ಇದೆ, ತುಂಬ ಚೆನ್ನಾಗಿರುತ್ತೆ. ನೀವೇನಾದ್ರು ಮಲೆನಾಡಿಗೆ ಹೋಗಿ ಏನಾದ್ರು ಫೀಲ್ ಆಗಬೇಕು ಅಂತ ಅಂತಿದ್ರೆ ಈ ರೋಡಲ್ಲಿ ಬಂದು ನಿಜ ಫೀಲ್ ಮಾಡಿ, ತುಂಬ ಇಷ್ಟ ಆಗುತ್ತೆ ನಿಮಗಂತೂ. ಅದರಲ್ಲಿ ನಾನು 100ಕ್ಕೆ 200% ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ. ಈ ರೋಡಲ್ಲಿ ಆಲ್ರೆಡಿ ಓಡಾಡಿರೋರು ಕಮೆಂಟ್ಸ್ ಮಾಡಿ ಇದು ನಿಜನ ಸುಳ್ಳ ಅಂತ. ತುಂಬ ಚೆನ್ನಾಗಿದೆ. ಯಾಕೆ ಅಂತಂದ್ರೆ ನೋಡಿ, ಫಾರೆಸ್ಟ್ ನಾವು ಡ್ರೈವ್ ಮಾಡ್ಕೊಂಡು ಹೋಗ್ತೀವಲ್ಲ ಚಿಕ್ಕಮಂಗ್ಳೂರ್ ಹತ್ರನೋ ಮಡಿಕೇರಿ ಹತ್ರನೋ, ಸೇಮ್ ಅದೇ ಫೀಲ್ ಬರುತ್ತೆ. ತುಂಬ ಚೆನ್ನಾಗಿದೆ. ಬಟ್ ಯಾರು ಈ ರೋಡಲ್ಲಿ ಬಂದಿದ್ರೆ ಕಮೆಂಟ್ಸ್ ಮಾಡಿ, ನಿಮಗೆ ಹೆಂಗೆ ಅನುಭವ ಆಗಿದೆ ಅಂತ ಕಮೆಂಟ್ಸ್ ಮಾಡಿ. ತುಂಬ ಚೆನ್ನಾಗಿದೆ, ಯಾರು ಮಿಸ್ ಮಾಡ್ಕೊಂಬಿಡಿ. ಅದರಲ್ಲೂ ಈ ಥರ ಮಳೆ ಬರ್ತಾ ಇರೋ ಟೈಮಲ್ಲಂತೂ ಈ ರೋಡ್ನ ಯಾರು ಮಿಸ್ ಮಾಡ್ಕೊಂಬಿಡಿ. ಮೊದಲು ಇಲ್ಲಿ ಎಂಟ್ರಿ ಇತ್ತು, ಒಳಗಡೆ ಎಲ್ಲ ವಾಕ್ ಮಾಡ್ತಾ ಇದ್ವಿ. ಈ ಕಡೆ ಪಾರ್ಕ್ ಇದೆ, ಬಟ್ ಇವಾಗ ಬಿಡ್ತಾ ಇಲ್ಲ. ಸಂಡೇ ಟೈಮ್ ಮಾತ್ರ ಪಾರ್ಕಲ್ಲಿ ಬಿಡ್ತಾರೆ ಅಂತ ಅನಿಸುತ್ತೆ. ಅದು ಬಿಟ್ಟರೆ ನೋಡಿ, ತುಂಬ ಈ ಥರ ಪ್ಲೇಸ್ ನಿಮಗೆ ಮಡಿಕೇರಿ ಈ ಕಡೆ ಮಲೆನಾಡಲ್ಲಿ ಬಿಟ್ಟರೆ ಎಲ್ಲೂ ಸಿಗಲ್ಲ. ಒಂದ್ಸಲ ವಿಸಿಟ್ ಮಾಡಿ.